ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ, ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಬೆಳವಣಿಗೆ, ಕನಿಷ್ಠ 1 ಡಜನ್ ಮಂತ್ರಿಗಳಿಗೆ ಬಿಗ್ ಶಾಕ್. ಸಿದ್ದರಾಮಯ್ಯ ಸಂಪುಟಕ್ಕೆ ಭರ್ಜರಿ ಸರ್ಜರಿ, ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಬೆಳವಣಿಗೆ, ಕನಿಷ್ಠ 1 ಡಜನ್ ಮಂತ್ರಿಗಳಿಗೆ ಬಿಗ್ ಶಾಕ್. ಯಾವೆಲ್ಲ ಮಂತ್ರಿಗಳಿಗೆ ಕಾದಿದೆ ಬಿಗ್ ಶಾಕ್? ಯಾವೆಲ್ಲ ಪ್ರಭಾವಿಗಳ ಕೈ ತಪ್ಪಲಿದೆ ಸಚಿವ ಸ್ಥಾನ? ಫ್ರೀಡಂ ಟಿವಿಯಿಂದ ಬಿಗ್ ಪೊಲಿಟಿಕಲ್ ಅಪ್ಡೇಟ್ಸ್ ನಿಮ್ಮ ಮುಂದೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಸಂಚಲನ, ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್. ಈ ಹಿಂದೆಯೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ಕೊಡಬೇಕಾಗಿತ್ತು. ಆದರೆ ಈ ಆರ್ಸಿಬಿ ವಿಜಯೋತ್ಸವದ ರಾದ್ಧಾಂತದ ಮಧ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ಬೇಗ ದೆಹಲಿಗೆ ಸೇರಿದ್ರು. ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ಹೋಗಿದ್ದಾರೆ. ಯಾವ್ಯಾವ ಸಚಿವರಿಗೆ ಕಾದಿದೆ ಕಂಟಕ? ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಖಾತೆ, ಚಲುವರಾಯಸ್ವಾಮಿ ಕೃಷಿ ಖಾತೆ. ಈ 2 ಖಾತೆಯ ಮಂತ್ರಿಗಳಿಗೆ ಕಾದಿದೆ ಒಂದು ಬಿಗ್ ಶಾಕ್. ಯಾರ್ಯಾರು ಸೋಂಬೇರಿಗಳಿರ್ತಾರೋ, ಯಾರ್ಯಾರು ಸರಿಯಾದ ಕೆಲಸವನ್ನ ಮಾಡೋದಿಲ್ವೋ ಅವರೆಲ್ಲರನ್ನೂ ಕೂಡ ಕಿಕ್ಔಟ್ ಮಾಡಲಿಕ್ಕೆ ಸಿದ್ದು ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಅವರ ಬದಲಿಗೆ ಯಾರನ್ನೆಲ್ಲ ಕರ್ಕೊಂಡ್ಬಂದು ಕೂರಿಸಬೇಕು ಅದು ಕೂಡ ಐಡಿಯಾ ಮಾಡಲಾಗಿದೆ. ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ, ಚಲುವರಾಯಸ್ವಾಮಿ ಕೃಷಿ ಇಲಾಖೆ, ಇಬ್ಬರಿಗೂ ಕೂಡ ಸ್ವಲ್ಪ ಭಯ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಬ್ಬರ ಮಂತ್ರಿ ಸ್ಥಾನವೂ ಕೂಡ ಹೋಗುವಂತಹ ಚಾನ್ಸಸ್ಗಳು ಜಾಸ್ತಿ ಕಾಣಿಸ್ತಾ ಇರುವಂಥದ್ದು. ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಬೆಳವಣಿಗೆ ಆಗ್ತಾ ಇದೆ. ಕನಿಷ್ಠ 1 ಡಜನ್ ಮಂತ್ರಿಗಳಿಗೆ ಬಿಗ್ ಶಾಕ್ ನೀಡಲಿದ್ದಾರೆ ಸಿದ್ದು ಸರ್ಕಾರ. ಯಾವೆಲ್ಲ ಮಂತ್ರಿಗಳಿಗೆ ಕಾದಿದೆ ಬಿಗ್ ಶಾಕ್ ಅಂತ ನೋಡೋದಾದ್ರೆ, ಕಾಣಸಿಗುವಂತದ್ದು ಚಲುವರಾಯಸ್ವಾಮಿ ಕೃಷಿ ಇಲಾಖೆ, ಎಚ್.ಸಿ. ಮಹದೇವಪ್ಪ ಸಮಾಜ ಕಲ್ಯಾಣ ಇಲಾಖೆ. ಈ ಹಿಂದೆ ಫ್ರೀಡಂ ಟಿವಿ ಸುದ್ದಿಯನ್ನ ಮಾಡಿತ್ತು. ಆ ಒಂದು ಸುದ್ದಿಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ಏನಾದ್ರೂ ಆಯ್ತು ಅಂದ್ರೆ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಯಾವುದೋ ಒಂದು ಮಂತ್ರಿ ಸ್ಥಾನ ಕಾದಿದೆ ಅಂತ ಹೇಳಿ ಸುದ್ದಿ ಮಾಡಲಾಗಿತ್ತು. ಯಾಕಂದ್ರೆ ಬೆಳ್ಳಂಬೆಳಗ್ಗೆಯೇ ಸಿದ್ದರಾಮಯ್ಯ ಅವರು ಬಿ.ಕೆ. ಹರಿಪ್ರಸಾದ್ ಅವರು ಮನೆಗೆ ಭೇಟಿ ಕೊಟ್ಟಿದ್ರು. ಯಾಸ ವೀಕ್ಷಕರೇ, ಯಾವ್ಯಾವ ಸಚಿವರಿಗೆ ಕಾದಿದೆ ಕೋಕ್ ಅಂತ ನೋಡೋದಾದ್ರೆ, ಕೇಂದ್ರ ರಾಜಣ್ಣ ಸಹಕಾರ ಮಂತ್ರಿ, ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ, ಅವರಿಗೂ ಕೂಡ ಈ ಒಂದು ಕೋಕ್ ಕಾದಿದೆ. ಯಾವೆಲ್ಲ ಪ್ರಭಾವಿಗಳ ಕೈ ತಪ್ಪಲಿದೆ ಸಚಿವ ಸ್ಥಾನ ಅಂತ ನೋಡೋದಾದ್ರೆ, ಕೇಂದ್ರ ರಾಜಣ್ಣ ಸಹಕಾರ ಮಂತ್ರಿಯಾಗಿದ್ದಾರೆ, ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆ, ಇವರಿಬ್ಬರಿಗೂ ಕೂಡ ಸ್ವಲ್ಪ ಆತಂಕ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು. ಸಿದ್ದು ಸರ್ಕಾರದಲ್ಲಿ ಯಾರು ಗೊರಕೆ ಹೊಡೆದು ನಿದ್ದೆ ಮಾಡ್ತಾ ಇರ್ತಾರೋ, ಯಾರು ಸರಿಯಾದ ಕೆಲಸವನ್ನ ಮಾಡೋದಿಲ್ವೋ, ಯಾರನ್ನ ತೆಗೆದು ಯಾರನ್ನ ಹಾಕಬೇಕು ಅಂತ ಸರ್ಕಾರ ಅಂದುಕೊಂಡಿರುತ್ತೋ ಅವರಿಗೆಲ್ಲರಿಗೂ ಕೂಡ ಗೇಟ್ ಪಾಸ್ ಫಿಕ್ಸ್ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಒಂದಿಷ್ಟು ಚಂದ್ರ ಹೆಸರನ್ನ ಫ್ರೀಡಂ ಟಿವಿ ಬಟಾಬೈಲ್ ಮಾಡ್ತಾ ಇದೆ. ಮಧು ಬಂಗಾರಪ್ಪ ಪ್ರಾಥಮಿಕ ಶಿಕ್ಷಣ ಈ ಒಂದು ಮಂತ್ರಿಯಾಗಿದ್ರು. ಎಂ.ಸಿ. ಸುಧಾಕರ್ ಅವರು ಉನ್ನತ ಶಿಕ್ಷಣ ಮಂತ್ರಿ. ಇವರಿಬ್ಬರಿಗೂ ಕೂಡ ಸಚಿವ ಸ್ಥಾನ ಸ್ವಲ್ಪ ಕೂರ್ಚಿ ಅಲುಗಾಡ್ತಾ ಇರುವಂತದ್ದು. ಪ್ರಭಾವಿಗಳ ಕೈ ತಪ್ಪಲಿರುವಂತಹ ಈ ಒಂದು ಸ್ಥಾನ. ಫ್ರೀಡಂ ಟಿವಿಯಿಂದ ಬಿಗ್ ಪೊಲಿಟಿಕಲ್ ಅಪ್ಡೇಟ್ ಇದಾಗಿದೆ. ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಸಂಚಲನವನ್ನ ಹೊರಡಿಸಲಿರುವಂತದ್ದು. ರಹೀಂ ಖಾನ್ ಪೌರಾಡಳಿತ ಮಂತ್ರಿ, ಕೆ ವೆಂಕಟೇಶ್ ಪಶುಸಂಗೋಪನೆ ಮಂತ್ರಿ ಆಗಿರಬಹುದು. ಇವರಿಬ್ಬರಿಗೂ ಕೂಡ ಬಿಸಿ ತಟ್ಟುವಂತಹ ಸಾಧ್ಯತೆಗಳು
ಹೆಚ್ಚಾಗಿ ಕಾಣಸಿಗುವಂಥದ್ದು. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇವತ್ತು ಅದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಬೋಸರಾಜು ಸಣ್ಣ ನೀರಾವರಿ, ಮಾಂಕಾಳ ವೈದ್ಯ, ಮೀನುಗಾರಿಕೆ ಬಂದರು ಮಂತ್ರಿಯಾಗಿದ್ರು. ಬೋಸರಾಜು ವಿಚಾರವಾಗಿ ಫ್ರೀಡಂ ಟಿವಿ ಮೊದಲೇ ವರದಿ ಮಾಡಿತ್ತು. ಸಣ್ಣ ನೀರಾವರಿಯಲ್ಲಿ BK ಹರಿಪ್ರಸಾದ್ ಅವರನ್ನು ಕೂಡಿಸುವಂತಹ ಅಷ್ಟು ಯೋಚನೆಯನ್ನ ಮಾಡಿದ್ದಾರೆಯೇ ಸಿದ್ದು ಸರ್ಕಾರ ಎನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿರುವಂಥದ್ದು. ಈಗ ಕಾದು ನೋಡಬೇಕಾಗಿದೆ ಯಾವೆಲ್ಲ ಮಂತ್ರಿ ಸ್ಥಾನದಲ್ಲಿರುವಂತವರಿಗೆ ಕೈ ತಪ್ಪಿ ಹೋಗಲಿದೆ ಆ ಒಂದು ಸ್ಥಾನ ಎನ್ನುವಂಥದ್ದು. ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪಕ್ಷದಲ್ಲಿ ಭಾರೀ ಸಂಚಲನ ಮೂಡಿಸುವಂಥದ್ದು. ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಸಿಎಂ ಡಿಸಿಎಂ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇರುವಂಥದ್ದು. ಸಂಪುಟ ಪುನರಚನೆಯಲ್ಲಿ ಒಂದಿಷ್ಟು ಜನ ನಾಯಕರು ಮಂತ್ರಿಗಳಿಗೆ ಮಂತ್ರಿ ಸ್ಥಾನ ಕೈ ತಪ್ಪಲಿದೆ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದೀವಿ. ಹೈಕಮಾಂಡ್ ಮಟ್ಟದಲ್ಲಿ ಭಾರೀ ಬೆಳವಣಿಗೆ ಆಗಿದೆ. ಬೋಸರಾಜು ಸಣ್ಣ ನೀರಾವರಿ, ಮಾಂಕಾಳ ವೈದ್ಯ, ಮೀನುಗಾರಿಕೆ ಬಂದರು ಮಂತ್ರಿಯಾಗಿದ್ದಾರೆ. ಎಲ್ರಿಗೂ ಕೂಡ ಒಂದ್ 4 ಜನ ಹೆಸರು ಹೇಳಿದ್ವಿ. ಎಲ್ರಿಗೂ ಕೂಡ ಈಗ ಮಂತ್ರಿ ಸ್ಥಾನ ಕೈ ತಪ್ಪಿ ಹೋಗುತ್ತಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.